ಸಂಸ್ಕೃತ ಶಿಕ್ಷಕಿಯಾದಂತಹ ಶ್ರೀಮತಿ ಮನು ಚೌಹಾಣ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಸಂಸ್ಕೃತ ಶಿಕ್ಷಕಿಯಾದಂತಹ ಮನು ಚೌಹಾಣ್ರವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಅವರು ಬಂದು ವೇದಿಕೆ ಕೂರೋದ್ರೊಳಗೆ ಹೇಳ್ತಾ ಇದ್ದಾರೆ, ಜಾಸ್ತಿ ಏನೂ ಹೇಳಬೇಡಿ ಅಂತ ಹೇಳಿ. ಜಾಸ್ತಿ ಏನೂ ಹೇಳೋದಿಲ್ಲ, ಎಲ್ಲರಿಗೂ ಚಿರಪರಿಚಿತರಾದಂತಹ ಮನು ಚೌಹಾಣ್ ಏನಿದ್ದಾರೆ ಅವರೆಲ್ಲರಿಗೂ ಮನು ಭಗಿನಿ ಅಂತಲೇ ಎಲ್ಲರಿಗೂ ಅವರು ಪ್ರಸಿದ್ಧಿ. ಅವರು ಹುಟ್ಟಿದ್ದು ಶಿವಮೊಗ್ಗದಲ್ಲಿ ಜನಿಸಿದರು. ಶ್ರೀ ನಾರಾಯಣರಾವ್ ಸಾವಂತ್ ಮತ್ತು ಅನಸೂಯ ಬಾಯಿ ಅವರ ಮಗಳಾದಂತಹ ಇವರು ಓದಿದ್ದು ಕೇವಲ 10ನೇ ತರಗತಿ. ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿದರು. ಅನಂತರದಲ್ಲಿ ಏನೇನೋ ಕಷ್ಟಗಳನ್ನೆಲ್ಲ ಅನುಭವಿಸಿಕೊಂಡು ಬಂದು ಸೇರಿದ್ದು ಶ್ರೀಯುತ ಆನಾ ವಿಜೇಂದ್ರ ಅವರು ನಡೆಸ್ತಾ ಇದ್ದಂತಹ ಒಂದು ನವದುರ್ಗ ಏಜೆನ್ಸೀಸ್ ಅನ್ನುವಂಥದ್ದು. ಅಂದರೆ ಸಂಸ್ಕಾರ ನಮಗೆ ಎಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತ ಅನ್ನೋದಕ್ಕೆ ಆನಾ ವಿಜೇಂದ್ರ ಅವರು ಸ್ವತಃ ಸಾಹಸಿ. ಅವರು ಸಂಸ್ಕಾರ, ಸಂಸ್ಕೃತ ಇವುಗಳಲ್ಲೆಲ್ಲ ತೊಡಗಿಸಿಕೊಳ್ತಾ ಅಲ್ಲೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮನು ಭಗಿನಿ ಅವರಿಗೆ ತಾನು ಒಂದು ಸ್ವಲ್ಪ ಸಂಸ್ಕೃತ ಕಲಿಬೇಕು ಅಂತ ಅನ್ನಿಸ್ತು. ತಾನು ಕಲಿತಿದ್ದಲ್ಲದೆ ಅಂದರೆ ಸಂಸ್ಕೃತ ಭಾರತಿಯಿಂದ ನಡೆಸುವಂತಹ ಸಂಭಾಷಣಾ ಶಿಬಿರ ಆಗಿದ್ದಿರಬಹುದು, ಅಲ್ಲಿನ ಪರೀಕ್ಷೆಗಳಾಗಿದ್ದಿರಬಹುದು, ಒಂದೊಂದೇ ಮೆಟ್ಟಿಲನ್ನು ಏರ್ತಾ ಅವರು ಏರಿದ್ದು ಕೊನೆಗೆ ಶ್ರೀಯುತ ನರಸಿಂಹಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಸಂಸ್ಕೃತದ ಕೋವಿದ ಎನ್ನುವಂತಹ ಪರೀಕ್ಷೆಯನ್ನು ಕಟ್ಟಿದ್ರು. ಅದಾದಮೇಲೆ ಈಗ ಸಂಸ್ಕೃತ ವಿಶ್ವವಿದ್ಯಾನಿಲಯದವರು ನಡೆಸ್ತಾ ಇರುವಂತಹ ವಿದ್ವತ್ ಎಕ್ಸಾಮನ್ನು ಕೂಡ ತಗೊಳ್ಳುವಷ್ಟು ಮಟ್ಟಿಗೆ ಅವರು ಬೆಳೆದಿದ್ದಾರೆ ಅಂತ ಅಂದರೆ ಅವರ ಆಸಕ್ತಿ, ಅವರು ಪಡೆದಂತಹ ಸಂಸ್ಕಾರ ಅಂದರೆ ಸುತ್ತಲಿನ ವಾತಾವರಣ ಒಬ್ಬ ಮನುಷ್ಯನಿಗೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ ಅನ್ನೋದನ್ನು ಇವತ್ತು ನಾವು ಮನು ಭಗಿನಿಯವರು ವೇದಿಕೆ ಮೇಲೆ ಏನು ಏರಿದ್ದಾರೆ ಅಲ್ಲಿ ನಾವು ಗಮನಿಸಬಹುದು. ಮತ್ತು ಅಷ್ಟೇ ಅಲ್ಲದೆ ಸಹಜವಾಗಿ ನಾವು ಅವರನ್ನು ನೀವು ಸಂಸ್ಕೃತ ಭವನದಲ್ಲಿ ಭೇಟಿಯಾದರೆ ನಗುಮೊಗದಿಂದಲೇ ಎಲ್ಲರಿಗೂ ತಮ್ಮ ಸೇವೆಯನ್ನು ಸಲ್ಲಿಸುವಂತಹ ವ್ಯಕ್ತಿ ಅವರು. ಜೊತೆಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಸಂಸ್ಕೃತವನ್ನು ಶಿಕ್ಷಣವನ್ನು ಏನು ಕೊಡ್ತಾ ಇದ್ದಾರೆ ಅದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಬಾಲಕೇಂದ್ರವನ್ನು ನಡೆಸ್ತಾ ಇದ್ದಾರೆ. ಅನೇಕ ಶಾಲೆಗಳಿಗೆ ಹೋಗಿ ಸಂಸ್ಕೃತದವನ್ನು ಹೇಳ್ಕೊಡುವಂತಹ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಯಾವಾಗಲೂ ನಾನು ಸಂಸ್ಕೃತ ಉಪನ್ಯಾಸಕಿ, ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ನಾನೊಬ್ಳು ಉಪನ್ಯಾಸಕಿ ಆಗಿದ್ದಿರಬಹುದು, ಆದರೆ ಮಕ್ಕಳಲ್ಲಿ ಸಂಸ್ಕೃತವನ್ನು ಹೇಳಿಕೊಡುವಂತಹ ಕಲೆ ಏನಿದೆ ಅದು ಮನು ಭಗಿನಿ ಅವರಿಗೆ ತುಂಬ ಚೆನ್ನಾಗಿ ಕರಗತವಾಗಿದೆ ಅಂತ ಹೇಳ್ಬೋದು. ಎಲ್ಲರನ್ನ ಆ ಕೂಡಲೇ ಸಂಸ್ಕೃತಕ್ಕೆ ಆಕರ್ಷಿಸುವಂತಹ ಶಕ್ತಿ. ಕೂತಲ್ಲೇ 2 ವಾಕ್ಯ ಸಣ್ಣ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಆ ಸಂಸ್ಕೃತದಲ್ಲೇ ನಾನೇನು ಮಾತಾಡೋಣ ಅಂತ ಆ ಆಸಕ್ತಿಗೆ ಅವರು ಎಲ್ಲರನ್ನ ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ಚಂದ್ರಶೇಖರ್ ಬಾಯರ್ ದಂಪತಿಗಳು ಅವ್ರನ್ನ ಗುರುತಿಸಿದ್ದೇ ಹಾಗೆ. ಒಂದು ಮಹಿಳಾ ಸಮಾವೇಶದಲ್ಲಿ ಅವರ ಮಗಳ ಜೊತೆ ಒಂದು ಸಹವಾಸ, ದೀಪ್ತಿ ಬಾಯರ್ ಮತ್ತು ಮನು ಭಗಿನಿ ಒಟ್ಟಿಗೆ ಇದ್ದರು. ಕೂತಲ್ಲಿ 4 ಸಂಸ್ಕೃತ ವಾಕ್ಯವನ್ನು ಹೇಳ್ಕೊಟ್ರು. ಅವಳಿಗೆ ಅವ್ರು ಇಷ್ಟ ಆದರು. ಇವರನ್ನ ಕರೆಸೋಣ ಅನ್ನುವಂತಹ ಒಂದು ಅಪೇಕ್ಷೆಯನ್ನು ಇಟ್ಟರು. ಹಾಗಾಗಿ ಶ್ರೀಮತಿ ಮನು ಭಗಿನಿ ಅವರೇನಿದ್ದಾರೆ ರಾಜ್ಯದ ಬೇರೆ ಬೇರೆ ಕಡೆಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಸ್ಕೃತ ಶಿಕ್ಷಣವನ್ನು ಶಾಲೆಗಳಲ್ಲಿ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು ಅನ್ನುವಂತಹ ವಿಷಯಕ್ಕೆ ಹೋಗ್ತಾರೆ ಅನ್ನುವಂಥದ್ದು ನಮ್ಮ ಶಿವಮೊಗ್ಗದ ಹೆಮ್ಮೆಯ ಸಂಗತಿ ಅಂತ ಅನ್ನೋದರಲ್ಲಿ ನನಗೆ ಅತ್ಯಂತ ಸಂತೋಷ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಅವರ ಆ ಸಂಕೋಚ ಸ್ವಭಾವ ಎಷ್ಟೆಲ್ಲ ಹೇಳ್ತಾರೆ ನನ್ನ ಬಗ್ಗೆ ಅಂತ ಅನ್ನಿಸ್ತಾ ಇದೆ. ಆದರೆ ಖಂಡಿತವಾಗ್ಲೂ ಅಲ್ಲ, ಹೇಳೋದಕ್ಕೆ ಇನ್ನೂ ಸಾಕಷ್ಟಿದೆ. ಅವರ ವ್ಯಕ್ತಿತ್ವವೇ ಆ ರೀತಿಯಾಗಿರುವಂಥದ್ದು. ಅಂದರೆ ತಾನು ಕಲಿತದ್ದನ್ನು ಇನ್ನೊಬ್ರಿಗೆ ಕೊಡಬೇಕು ಅಷ್ಟೇ ಅಲ್ಲ, ಅವ್ರು ಮಾತಾಡ್ತಾ ಅವರ ಮನೆಯವರಿಗೆ, ಅವರ ಮಗನನ್ನು ವಿಸ್ತಾರಕ್ಕಾಗಿ ಅವರು ಈಗ ಸಂಸ್ಕೃತದ ವಿಸ್ತಾರಕ್ಕಾಗಿ ಕಳಿಸ್ಕೊಡ್ತಾ ಇದ್ದಾರೆ. ಮನೆಯವರು ಸಂಸ್ಕೃತದ ಸಹವಾಸಕ್ಕೆ ಬಂದ್ಬಿಟ್ಟಿದ್ದಾರೆ. ಮಗಳಿಗೆ ಸಂಸ್ಕೃತದ ಅಧ್ಯಯನವನ್ನು ಮಾಡಿಸಿದ್ದಾರೆ. ಸದಾ ಅವರ ಚಿಂತನೆಯಲ್ಲಿ ಕಣದಲ್ಲೂ ಕೂಡ ಭಾರತಸ್ಯ ಪ್ರತಿಷ್ಠೆ ದ್ವೇ ಸಂಸ್ಕೃತಂ ಸಂಸ್ಕೃತಿಸ್ತತ ಅನ್ನುವಂತಹ ಮಾತೇನಿದೆ, ಆ ಸಂಸ್ಕೃತವನ್ನು ಮತ್ತೆ ನಾವು ಮೇಲ್ಸ್ತರಕ್ಕೆ ತರಬೇಕು ಅನ್ನುವಂತಹ ಚಿಂತನೆಯಲ್ಲಿ ಸದಾ ದುಡಿತಾ ಇರುವಂತಹ ಶ್ರೀಮತಿ ಮನು ಭಗಿನಿ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಶ್ರೀಮತಿ ಜ್ಯೋತಿ ಚಂದ್ರಶೇಖರ್ ಬಾಯರ್, ಗಿರಿಜಾಕ್ಷಿ ಅವರೆಲ್ಲ ಸೇರಿ, ಅಂದರೆ ಚಂದ್ರಶೇಖರ್ ಬಾಯರ್ ಅವರ ತಂಗಿ ಗಿರಿಜಾಕ್ಷಿ ಅವರು, ಅಕ್ಕ ಗಿರಿಜಾಕ್ಷಿ ಅವರು, ಅವರ ಧರ್ಮಪತ್ನಿ ಜ್ಯೋತಿ ಅವರೆಲ್ಲರೂ ಸೇರಿ ಈ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಇದರ ಅಭಿನಂದನಾ ಪತ್ರವನ್ನು ನಾನು ಇನ್ನೊಂದು ವಿಷಯ ಹೇಳಲೇಬೇಕು. ನಾನು ಸಂಸ್ಕೃತ ಉಪನ್ಯಾಸಕ್ಕೆ ಆದರೆ ನನ್ನ ಮಗನಿಗೆ ಸಂಸ್ಕೃತ ಹೇಳ್ಕೊಟ್ಟಿದ್ದು ಶ್ರೀಮತಿ ಮನು ಭಗಿನಿ. ಆ ಒಂದು ಕೃತಜ್ಞತೆ ಇವತ್ತು ಅವರ ಅಭಿನಂದನಾ ಪತ್ರವನ್ನು ನನ್ನ ಮಗ ಓದ್ತಾ ಇದ್ದಾನೆ, ಸಿದ್ಧಾರ್ಥ್ ಕಶ್ಯಪ್. ಅಭಿನಂದನಾ ಪತ್ರ. ವಾಣ್ಯೇಕ ಸಮಲಂಕರೋತಿ ಯಾ ಸಂಸ್ಕೃತ ಧಾರ್ಯತೆ ಎಂಬ ಮಾತಿನಂತೆ ಭಾರತಸ್ಯ ಪ್ರತಿಷ್ಠೆ ದ್ವೇ ಸಂಸ್ಕೃತಂ ಸಂಸ್ಕೃತಿಸ್ತತ ಎಂಬುದು ಸಾಕಾರಗೊಳ್ಳಲು ತಾವು ಮೊದಲು ಸಂಸ್ಕೃತವನ್ನು ಕಲಿತು ನಂತರ ಅನೇಕರಿಗೆ ಸಂಸ್ಕೃತದ ಶಿಕ್ಷಣ ಧಾರೆ ಎರೆದು ನೂರಾರು ಮಕ್ಕಳಿಗೆ ಸಂಸ್ಕಾರ ನೀಡುವಲ್ಲಿ ವಿಶಿಷ್ಟವಾದ ಪಾತ್ರ ವಹಿಸಿ ಉತ್ತಮ ಶಿಕ್ಷಕಿ ಎನಿಸಿಕೊಂಡಿರುತ್ತೀರಿ.
ತಮ್ಮ ಈ ಅದಮ್ಯ ಸಂಸ್ಕೃತ ಪ್ರೇಮ ಹಾಗೂ ಅಭಿಮಾನ ಗಮನಿಸಿ ಶ್ರೀಮತಿ ಮನು ಚವ್ಹಾಣ್ ಇವರಿಗೆ 14ನೇ ವರ್ಷದ ಸತ್ಯನಾರಾಯಣ ಪೂಜೆ ಹಾಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ಸಲ್ಲಿಸುತ್ತಿರುವ ಅತ್ಯಂತ ಪ್ರೀತಿಪೂರ್ವಕ ಅಭಿನಂದನೆಗಳು. ಈಗ ಎಲ್ಲ ಕಡೆ ಭಗವದ್ಗೀತಾ ಅಭಿಯಾನ ಕೂಡ ಏನು ಆರಂಭ ಆಗಿದೆ, ಭಗವದ್ಗೀತೆಯನ್ನು ಹಿಡ್ಕೊಳ್ತಾರೆ. ಪಠಾಮಿ ಸಂಸ್ಕೃತಂ ಅನ್ನುವಂಥದ್ದು ಒಂದು ಸಂಸ್ಕೃತ ಅಭಿಯಾನ ಆರಂಭ ಆಗಿದೆ. ಸಂಸ್ಕೃತವನ್ನು ಡಿಜಿಟಲ್ ಮಾಧ್ಯಮದಲ್ಲಿ ಹೇಗೆ ಎಫೆಕ್ಟಿವ್ ಆಗಿ ಬಳಸ್ಕೊಂಡು ಹೇಳ್ಕೊಡ್ಬೇಕು ಅನ್ನೋದರಲ್ಲಿ ಮನು ಭಗಿನಿಯವರು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ.